ತಾನೇ ಮಿತಿ ಮೀರಿದ್ದಾರೆ ಅಂದು ಈ ಬಂದಿದ್ದು ಬರ್ತಿಲ್ಲ ಅನಿಸ್ತು. ಮಮ್ಮ ಲವ್ ಮಮ್ಮ, ಒಂದು ಟೈಮಲ್ಲಿ ಈ ರೆಸ್ಟೋರೆಂಟು ಈಗ ಒಂದು 2 ವರ್ಷದ ಕೆಳಗೆ ಮಾಡಿದ್ದು ಅವಕ್ಕೆ ದುರ್ಗದಿಂದ ಬಂದು ಹುಡ್ಕೊಂಡು ತಿಂದೋಗಿದ್ವಿ ಕಣ. 2 ವರ್ಷದ ಕೆಳಗೆ ಈ ರೆಸ್ಟೋರೆಂಟಿಗೋಸ್ಕರ ನಮ್ಮೂರಿಂದ ಬಂದು ತಿಂದೋಗಿದ್ವಿ. ಅಷ್ಟು ಹವ ಮಾಡಿತ್ತು. ನೀವು ಕೋರಮಂಗ್ಲದಲ್ಲಿ ಹೋದರೆ ಕ್ಯೂ ನಿಂತ್ಕೊಂಡು ಬಿರಿಯಾನಿ ತಿಂದು ಬರ್ಬೇಕಿತ್ತು. ಅಷ್ಟೊಂದು ಹವ ಮಾಡಿಬಿಟ್ಟಿತ್ತು ಈ ರೆಸ್ಟೋರೆಂಟು. ವಾಯ್ಸು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್, ಬೇಜಾರು ಮಾಡ್ಕೋಬೇಡಿ. ಅಂದಾಗೆ ಆ ರೆಸ್ಟೋರೆಂಟ್ ಯಾವುದು ಅಂತ ಗೊತ್ತಾ? ಇದು ಮಣೀಸ್. ಒಂದು ಕಾಲದಲ್ಲಿ ಭಯಂಕರ ಹವ ಮಾಡಿಬಿಟ್ಟಿತ್ತು, ಬೇಜಾನ್ ಹವ. ಲಿಫ್ಟು ಇದು ಎದರ್ಕಬೇಡ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಯಾವ ಥರದ್ದು? ಇದು ಬಿರಿಯಾನಿ ಡಿಲೈಟ್ ಬಾಸುಮತಿ ರೈಸ್. A few moments later. ನನಗೇನು ಬಂದಿದ್ದು ಬರ್ತಿಲ್ಲ ಅನಿಸ್ತು. ಬಿರಿಯಾನಿ ಓಕೆ, ಅಷ್ಟೇ. ಟೇಸ್ಟ್ ವೈಸ್ ಓಕೆ, ಬಟ್ ಐಟಮ್ಸ್ ಇನ್ನೂ ಜಾಸ್ತಿ ಇರ್ಬೇಕು. ಅವ್ರು ಫೇಮಸ್ ಇರೋದೇ ಇಲ್ಲ. ಫೇಮಸ್ ಇರೋದೇ ದಮ್ ಬಿರಿಯಾನಿ. ಎಲ್ಲ ಒಂದು 5 ಟೈಪ್ಸ್ ಮಾಡೋದು. ಫೇಮಸ್ ರೈಸ್ ಮಮ್ಮ. ಇದು ಸಾಂಬಾರ್. ತಂದೂರಿ ಐಟಮ್ ಒಂದು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಾಸುಮತಿನೇ ಹೇಳಿದ್ವಲ್ಲ. ಬಾಸುಮತಿ ಬಂದಾಗ ಬಿಸಿ ಈಗ ಏನ ಏನು ಹೇಳ ಈಗ ಏನು ಹೇಳ ಏನು ಹೇಳ್ದಲ್ಲ ಈಗ ಜಸ್ಟ್ ಏನು ಆಗಿದ್ದಾರೆ ಈಗ ತಾನೇ ಮಿತಿ ಮೀರಿದ್ದಾರೆ ಅಂದು ಈಗಾಗಲೇ ಏನೇ ಹೇಳೋ, ಮುಂಚೆ ಥರ ಇಲ್ಲ ಈಗ. ಸ್ವಲ್ಪ ಟೇಸ್ಟ್ ಹಂಗೆ ಐತೆ, ಅವಾಗಲೂ ಹೆಂಗಿತ್ತು ಹಂಗೆ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಸಗಲಾಯಿತು. ಏನಂದರೆ ಇನ್ನೊಂದು 2-3 ಐಟಮ್ ಜಾಸ್ತಿ ಇರಬೇಕಿತ್ತು ಏನೋ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ದೆ,
ಅದು ಬಿಟ್ಟರೆ ಎಲ್ಲ ಓಕೆ, ಟೇಸ್ಟ್ ಎಲ್ಲ ಸಗದಾಯಿತ್ತು. ಬಟ್ ಐಟಮ್ಗಳು ಕಮ್ಮಿ ಇತ್ತು. ಅದೊಂದು ಬಿಟ್ಟರೆ ಇನ್ನೇನೋ ಪ್ರಾಬ್ಲಮ್ ಇಲ್ಲ. ನೀವೇನಾದರೂ ಮಣೀಸ್ ದಮ್ ಬಿರಿಯಾನಿ ಟ್ರೈ ಮಾಡಿದರೆ ಕಮೆಂಟ್ ಹಾಕಿ. ಮತ್ತೆ ಇನ್ನೊಂದು ರೆಸ್ಟೋರೆಂಟಿಗೆ ಹೋಗಿ ತಿಂದು ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.